ಜನವರಿ 22ರಂದು ಅಯೋಧ್ಯೆಯಲ್ಲಿ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆ ಸ್ಮರಣೆಗಾಗಿ ಕೆರಗೋಡು ಗ್ರಾಮದ ಸಾರ್ವಜನಿಕ ಸ್ಥಳದಲ್ಲಿ ಕಳೆದ ಹಲವು ವರ್ಷಗಳಿಂದ ಇದ್ದ ಧ್ವಜ ಸ್ತಂಭವನ್ನು ತೆಗೆದು ಗ್ರಾಮಸ್ಥರೇ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೃಹತ್ ಧ್ವಜಸ್ತಂಭ ನಿರ್ಮಿಸಿ ಹನುಮ ಧ್ವಜ ಹಾರಿಸಿದ್ರು. ಇಲ್ಲಿ ಧ್ವಜಸ್ತಂಭ ನಿರ್ಮಿಸಿ ಹನುಮ ಧ್ವಜ ಹಾರಿಸಲು ಗ್ರಾಮ ಪಂಚಾಯಿತಿಯಿಂದ ಅನುಮತಿಯನ್ನು ಪಡೆದಿದ್ರು. ಗ್ರಾಮದಲ್ಲಿ ಅನ್ಯ ಕೋಮಿನವರು ತೀರಾ ಕಡಿಮೆ ಸಂಖ್ಯೆಯಲ್ಲಿದ್ದು ಇರುವವರು ಹನುಮ ಧ್ವಜ ಹಾರಿಸಲು ಬೆಂಬಲವಾಗಿ ನಿಂತಿದ್ರು. ಆದರೆ ಕಳೆದ 3 ದಿನಗಳಿಂದ ಅಧಿಕಾರಿಗಳು ಕೆರಗೋಡು ಗ್ರಾಮಕ್ಕೆ ಭೇಟಿ ನೀಡಿ ಧ್ವಜ ತೆರವುಗೊಳಿಸುವ ಬಗ್ಗೆ ಎಚ್ಚರಿಸಿದ್ರು. ಈಗ ಮೇಲಂತದವರಿಗೂ ಇದು ಸಮಸ್ಯೆಯಾಗಿ ಹೋಗಿರೋದ್ರಿಂದ ಒಂದು ಸಮಸ್ಯೆ ಗಂಭೀರವಾಗಿ ಪರಿಗಣಿಸಿದ್ರಿಂದ ನಾವು ಇಲ್ಲಿ ಬಂದಿದ್ದೀವಿ ಅಷ್ಟೇ. ಯಾವ ನೋಟಿಸ್ ಬೇಕಾಗಿರಲ್ಲ. ನಮ್ಮ ಮೇಲಧಿಕಾರಿಗಳ ಆದೇಶ ಬಂದಾಗ ನಾವು ಬರಲೇಬೇಕು. ಅರ್ಥ ಆಯ್ತಾ? ನಾವು 12 ಗಂಟೆ ರಾತ್ರಿ ಆದ್ರೂ ನಾವು ಬರಬೇಕು. ಆನ್ ದಿ ಸ್ಪಾಟ್ ಅಲ್ಲಿ ಹೋಗಿ ಚೆಕ್ ಮಾಡಿ ಅಂದಾಗ ನಾವು ಬರಲೇಬೇಕಾಗುತ್ತೆ. 24x7 ಕೆಲಸ ಆಗಿರ್ತದೆ ನಮ್ದು. ಆಯ್ತಾ? ನನಗೆ ನೋಟಿಸ್ ತಗೊಂಡು DC ಅವರು ಹೇಳ್ದಾಗ ನೋಟಿಸ್ ಕೊಡಿ ಅಂತ ನಾನು ಕೇಳಕ್ಕಾಗಲ್ಲ. ಅವ್ರ ಆರ್ಡರ್ ಆಯ್ತು, ನಮ್ಮ ಮೇಲಧಿಕಾರಿ ನಮ್ಮ ಜಿಲ್ಲೆಗೆ ಪ್ರಥಮ ವ್ಯಕ್ತಿಯಿಂದ ಆರ್ಡರ್ ಆಗಿದೆ ಅಂದ್ರೆ ನಾವು ಬರಲೇಬೇಕಾಗಿರುತ್ತೆ. ನೋಟಿಸ್ ತಗೊಂಡು ಬರೋದು ಬಾವುಟಗಳನ್ನ ಅವ್ರವ್ರ ಮನೆ ಮುಂದೆ ಎಲ್ಲಾದ್ರೂ ಆಡ್ಸ್ಕೋಬಹುದು. ಅದು ಅವ್ರ ಪರ್ಸನಲ್. ಆದ್ರೆ ಇದು ನಮ್ಮ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತ ಆಸ್ತಿ. ಹಾಗಾಗಿ ಅದಕ್ಕೆ ನಾವು ಅಧಿಕಾರಿಗಳು ನಮ್ಮ ಇದನ್ನ ರಕ್ಷಣೆ ಮಾಡಬೇಕಾಗಿರೋದು ನಮ್ಮ ಜವಾಬ್ದಾರಿಯಾಗಿದೆ. ಒಬ್ಬ ಅಧಿಕಾರಿಯಾಗಿ, ಸರ್ಕಾರಿ ಅಧಿಕಾರಿಯಾಗಿ ನಿಮ್ಮ ಮನೆಗಳ ಹತ್ರ ಅಷ್ಟೇ ನಾವು ಅದನ್ನ ಕೇಳಕ್ಕೆ ನಮ್ಗೆ ಪವರ್ ಇಲ್ಲ. ನಿಮ್ದು ಸ್ವಂತದ್ದು ನೀವು ಏನಾದ್ರೂ ಮಾಡ್ಕೋಬಹುದು. ಹಾಗಾಗಿ ಸರ್ಕಾರಿ ಈ ತರ ಬೇರೆ ತರ ಬಾವುಟಗಳಾಗ್ಲಿ ಸರ್ಕಾರಿ ಬಾವುಟಗಳನ್ನ ಆರಿಸೋದಕ್ಕೆ ನಮ್ಮ ಪಂಚಾಯತಿಯಿಂದ ಅನುಮತಿ ಕೊಡೋದಕ್ಕೆ ಪವರೇ ಇಲ್ಲ. ಅದನ್ನ ಅರ್ಥ ಆಯ್ತಾ? ಅದಕ್ಕೆ ನಿಮ್ಮಲ್ಲಿ ರಿಕ್ವೆಸ್ಟ್ ಏನಂತ ಕೇಳ್ತಾ ಇದ್ದೀನಿ, ನಿಮ್ಮ ಧರ್ಮದ ಬಗ್ಗೆ ಆಗ್ಲಿ ಇಲ್ಲಿ ರಾಜಕೀಯ ಹಸ್ತಕ್ಷೇಪ ಆಗ್ಲಿ ನಂಗೆ ಯಾವ್ದು ಇಲ್ಲ. ಈಗ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರೋದ್ರಿಂದ ದಯವಿಟ್ಟು ಬಾವುಟವನ್ನ ಇಳಿಸೋದಕ್ಕೆ ನಿಮ್ಮೆಲ್ಲರೂ ನಮ್ಗೆ ಸಾಕು. ಇದಕ್ಕೆ ಗ್ರಾಮಸ್ಥರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಆದರೆ ಶನಿವಾರ ತಡರಾತ್ರಿ ಪೊಲೀಸರೊಂದಿಗೆ ಬಂದ ಅಧಿಕಾರಿಗಳು ಗ್ರಾಮದಲ್ಲಿ ಸೆಕ್ಷನ್ 144 ಜಾರಿಗೊಳಿಸಿ ಹನುಮಧ್ವಜ ತೆರವಿಗೆ ಮುಂದಾದ್ರು. ಇದರಿಂದ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಹನುಮಧ್ವಜ ತೆರವು ಮಾಡಿದ ಅಧಿಕಾರಿಗಳ ಕ್ರಮ ಕೆರಗೋಡು ಗ್ರಾಮಸ್ಥರಲ್ಲಿ ಮಾತ್ರವಲ್ಲದೆ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದ್ದು ಅಧಿಕಾರಿಗಳು ಕಾರಣ ನೀಡಲಾಗದೆ ಪೇಚಾಟಕ್ಕೆ ಸಿಲುಕಿದ್ದಾರೆ. ಧ್ವಜಸ್ತಂಭದಲ್ಲಿ ರಾಷ್ಟ್ರಧ್ವಜ ಹಾಗೂ ಕನ್ನಡ ಬಾವುಟ ಮಾತ್ರ ಹಾರಿಸಲು ಅನುಮತಿ ನೀಡಲಾಗಿದೆ ಎಂಬ ಒಕ್ಕಣೆಯುಳ್ಳ ಅನುಮತಿ ಪತ್ರವೊಂದನ್ನು ಅಧಿಕಾರಿಗಳು ತೋರಿಸಿದ್ದು ಆ ಪತ್ರವೇ ನಕಲಿ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ನಮ್ದು ಹಿಂದೂ ದೇಶ, ನಮ್ಮ ಇಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ನಾವು ಒಂದು ಏನೋ ನೆನಪಿನಾರ್ಥವಾಗಿ ಧ್ವಜಸ್ತಂಭ ನಿರ್ಮಾಣ ಮಾಡಬೇಕು ಅಂತ ನಮ್ಮನೆಯವರು ಸೇರ್ಕೊಂಡು ಸುಮಾರು ಜನ ಹುಡುಗರುಗಳು ಒಂದು 20-30 ಜನ ಎಲ್ಲರೂ ಸೇರ್ಕೊಂಡು ಏನೋ ಒಳ್ಳೇದು ಮಾಡಬೇಕು ಅಂತ ಒಂದು ಜಾಗ ಹುಡುಕಿದ್ರು. ಅಲ್ಲವ್ರು ಬೇಡ ಅಂತಂದ್ರು. ಅಲ್ಲಿ ಬೇಡ, ತೊಂದರೆ ಆಗುತ್ತೆ, ಬೇರೆ ಕಡೆ ಮಾಡಿ ಅಂತಂದ್ರು. ಸರಿ ಅಂತ ಅಂದ್ಬಿಟ್ಟು ದೇವಸ್ಥಾನದ ಆಪೋಸಿಟ್ ಇಲ್ಲಿ ಸೂಕ್ತ ಅಂತ ಅಂದ್ಬಿಟ್ಟು ಎಲ್ಲ ಅಧಿಕಾರಿಗಳು ಬಂದು ಮೆಜರ್ ಮಾಡಲ್ಲ, ಅಳತೆ ಮಾಡಿನೇ ಇದು ಮಾಡಿ ಅಂತ ಹೇಳ್ಬಿಟ್ಟೇ ಶುರು ಮಾಡಿದ್ದು. 3-4 ತಿಂಗಳಿಂದ ಸರ್ ನಮ್ಮನೆಯವರು ಸೇರಿ ಸುಮಾರು ಜನ ಹುಡುಗರುಗಳೆಲ್ಲ ಅವ್ರ ಮನೆ ಕೆಲಸ ಬಿಟ್ಟು ಇದಕ್ಕೆ ಅಂತಾನೆ ದಿನ ಎಲ್ಲ ಕೆಲಸ ಮಾಡಿದ್ದಾರೆ. ಬೆಂಗಳೂರು, ಗುಬ್ಬಿ, ತುಮಕೂರು ಅಲ್ಲೆಲ್ಲ ಹೋಗಿ ಈ ಪೋಲ್ ರೆಡಿ ಮಾಡಿಸ್ಬೇಕು ಅಂತ ಫೋನ್ ಮಾಡಿ ಈ ಥರ ಎಲ್ಲ ಮಾಡ್ಕೊಂಡು ಎಲ್ಲ ಅವರು ಯಾರು ದಾನಿಗಳಿದ್ದಾರೆ ಅವರೆಲ್ಲ ದುಡ್ಡು ಕೊಟ್ಟು 3-4 ಲಕ್ಷ ಸರ್ ಈ ಕಂಪಕ್ಕೇನೆ ಇದು ರೆಡಿ ಮಾಡಿದೆ 3-4 ತಿಂಗಳಿಂದ. ಈಗ ಬಂದು ಇದನ್ನ ಇಳಿಸ್ಕೊಡಿ ಅಂತಂದ್ರೆ ಹೆಂಗ್ ಸರ್ ಇಳಿಸಕ್ಕಾಗದೆ? ನಿಜವಾಗ್ಲೂ ನಮ್ದು ಹಿಂದೂ ದೇಶ, ನಮ್ದು ಹಿಂದೂ ದೇವರು, ನಮ್ಮ ಹಿಂದೂ ದೇವ್ರಿಗೇನು ನಮ್ಗೆ ಇಲ್ಲಿ ಜಾಗ ಇಲ್ಲ ಅಂತಂದ್ರೆ ನಾವ್ ಹೆಂಗ್ ಸರ್ ಬದುಕೋದು? ನಮಗೂ ಬೆಲೆ ಕೊಡಲ್ಲ ನಾಳೆ ದಿನ. ಈಗ ಇನ್ನೊಬ್ರು ನಮ್ಮೂರಲ್ಲಿ ಮುಸ್ಲಿಮರದು ಏನು ತಲೆನೋವಿಲ್ಲ, ಕ್ರಿಶ್ಚಿಯನ್ಸು ಕಡಿಮೆ ಇದಾರೆ ಅನ್ಸುತ್ತೆ, ಅವ್ರದ್ದು ಏನೂ ಇಲ್ಲ. ನಮ್ ಹಿಂದೂ ಅನ್ಸ್ಕೊಂಡಿದಾರಲ್ಲ, ನಮ್ ದೇವ್ರಲ್ಲೇ ಪ್ರಸಾದ ಕೊಡ್ತಾರೆ ಪ್ರತಿ ಶನಿವಾರ. ಅಲ್ಲಿ ಅನ್ನ ತಿನ್ಕೊಂಡು ಬಾವುಟ ಇಳಿಸಿ ಅಂತಾರಲ್ಲ, ಅವ್ರೇನು ಅದೇ ಮುಂದೆ ಕಾಯ್ತು ಬಾಯಲ್ಲಿ ಬೇಡ, ಕೆಟ್ಟ ಮಾತು ಬೇಡ. ಈಗ ತೊಂದರೆ ಆಗಿದೆ ನಮ್ಗೆ. ನಾವೇನ್ ಗೊತ್ತಾ ಸರ್, ಅಧಿಕಾರಿಗಳು ಬರ್ಲಿ ಯಾರೇ ಬಂದ್ರು ನಾವು ಯಾರಿಗೂ ತಪ್ಪು ಮಾಡಿಲ್ಲ, ನಾವು ತಪ್ಪನ ಕೆಲಸ ಮಾಡಿಲ್ಲ, ಒಳ್ಳೆದನ್ನೇ ಮಾಡಿರೋದು. ನಮ್ ಧರ್ಮ ಅಂದ್ರೆ ನಮ್ ಶಕ್ತಿ, ಇದು ನಮ್ ದೇವ್ರು ನಮ್ಗೆ ಶಕ್ತಿ. ನಾನು ಬೆಳಗ್ಗೆ ಎದ್ದು ದೇವ್ರ ಕೈ ಮುಗಿತೀನಿ ಬಾವುಟಕ್ಕೆ, ನಾವು ಇಳಿಸಲ್ಲ.
ಧ್ವಜ ತೆರವು ಮಾಡಲು ರಾತ್ರೋರಾತ್ರಿ ನಕಲು ಅನುಮತಿ ಪತ್ರ ಸೃಷ್ಟಿಸಿದ್ದು, ನಾವು ಕೊಟ್ಟ ಅರ್ಜಿಯಲ್ಲಿ ಸಂದರ್ಭಾನುಸಾರ ಬಾವುಟ ಹಾರಿಸುತ್ತೇವೆ ಎಂದು ಉಲ್ಲೇಖಿಸಲಾಗಿದೆ. ರಾಷ್ಟ್ರೀಯ ಹಬ್ಬಗಳಲ್ಲಿ ರಾಷ್ಟ್ರಧ್ವಜ, ಕನ್ನಡ ರಾಜ್ಯೋತ್ಸವ ತಿಂಗಳು ಕನ್ನಡದ ಬಾವುಟ, ಹನುಮ ಜಯಂತಿಯಲ್ಲಿ ಹನುಮ ಧ್ವಜ ಹಾರಿಸುವುದಾಗಿ ಬರೆಯಲಾಗಿತ್ತು. ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ಹನುಮ ಧ್ವಜ ಹಾರಿಸಲು ಜೆಡಿಎಸ್, ಬಿಜೆಪಿ ಹಾಗೂ ಕಾಂಗ್ರೆಸ್ ಸದಸ್ಯರೇ ಹನುಮ ಧ್ವಜ ಇರಲಿ ಎಂದು ಮತ ಹಾಕಿದ್ರು ಎಂದು ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಗ್ರಾಮ ಪಂಚಾಯಿತಿ ಬಹುಮತದೊಂದಿಗೆ ಹನುಮ ಧ್ವಜ ಹಾರಾಟಕ್ಕೆ ನಡಾವಳಿ ರಚಿಸಲಾಗಿತ್ತು. ಈಗ ಏಕಾಏಕಿ ನಕಲಿ ಅನುಮತಿ ಪತ್ರ ಸೃಷ್ಟಿ ಮಾಡಿ ಹನುಮ ಧ್ವಜ ತೆರವು ಮಾಡಿದ್ದಾರೆಂದು ಆರೋಪಿಸಲಾಗಿದೆ. ಕಾಂಗ್ರೆಸ್ ಪಕ್ಷದ ರಾಜಕೀಯ ಸರ್ ಇದು. ಕೇಸರಿ ಕಂಡ್ರೆ ಅವ್ರಿಗೆ ಆಗಲ್ಲ, ನಿದ್ದೆ ಬರ್ತಾ ಇಲ್ಲ. ಹಿಂದೂ ಧ್ವಜ ನೋಡ್ತಾ ಇದ್ರೆ ಅವ್ರಿಗೆ ನಿದ್ದೆ ಬರ್ತಾ ಇಲ್ಲ ಸರ್. ಹನುಮನ ಗುಡಿ ಮುಂದೆ ಹಿಂದೂ ಧ್ವಜ ನೋಡ್ತಾ ಇದ್ರೆ ನಿದ್ದೆ ಬರ್ತಾ ಇಲ್ಲ. ಬಿಜೆಪಿ ಜೆಡಿಎಸ್ ಎಲ್ಲ ಒಂದಾಗಿದ್ದಾರೆ. ಇನ್ನು ಕೆರಗೋಡ್ನಲ್ಲಿ ನಮ್ಮ ಅಸ್ತಿತ್ವ ಇಲ್ಲ. ಕೆರಗೋಡು ಹೋಗ್ಲಿ ತಗೊಂಬನ್ನಿ, ಇಲ್ಲಿ ಕಾಂಗ್ರೆಸ್ ಲೀಡ್ ಬರ್ತಾ ಇಲ್ಲ, ಎಲ್ಲ ಸತ್ತೋಗಿದ್ದಾರೆ ಕಾಂಗ್ರೆಸ್ ಮುಖಂಡರು. ನಮ್ದು ಏನು ನಡೆಯಲ್ಲ ಅಂತೇಳಿ ಈ ನಮ್ಮ ಹಿಂದೂ ಸಂಸ್ಕೃತಿ ಆಚಾರ ವಿಚಾರಗಳಿಗೆ ಅಡಚಣೆ ಮಾಡ್ತಾ ಇದ್ದಾರೆ. 40 ವರ್ಷದಿಂದ ಆರಿಸ್ತಾ ಇದ್ದಂತ ಫ್ಲಾಗ್ಗೆ ಇವತ್ತು ವಿರೋಧ ಮಾಡ್ತಾವ್ರೆ ಅಂದ್ರೆ ಏನಕ್ಕೆ ಸರ್ ಕಾರಣ? ಎಲ್ಲ ಸರ್, ಎಲ್ಲ ಇನ್ಕ್ಲೂಡಿಂಗ್ ಎಲ್ಲ ಕಾಂಗ್ರೆಸ್ ಪಕ್ಷದ ಇದು ರಾಜಕೀಯ ತಂತ್ರ. ಒಬ್ಬ ಅಧಿಕಾರಿಗಳ ಮುಖಾಂತರ ಅವ್ರಿಗೆ ಪವರ್ ಇದೆ, ಹಾರಿಸ್ತಾ ಇದ್ದಾರೆ ಈ ತರ. ಸರ್ 3 ರೆಸಲ್ಯೂಷನ್ ಪಾಸ್ ಆಗಿದೆ. 5,000 ಅರ್ಜಿಗಳು ಬೇಕು, ಇದು ಧ್ವಜ ನಮ್ಮದು ಅಂತ ಅರ್ಜಿ ಕೊಟ್ಟಿದ್ದೀವಿ. ಯಾರೋ ಒಬ್ರು ನಮಗೆ ಧರ್ಮಕ್ಕೆ ಧಕ್ಕೆ ಆಯ್ತದೆ ಅಂತ ಕೊಟ್ಟದನ್ನ ಹಿಡ್ಕೊಂಡು ಇವತ್ತೇ ಹೇಳ್ತಾ ಇದ್ದಾರೆ. ಆಗಿದ್ಮೇಲೆ ಪಿ ಡಿ ಅವರು ನಮಗೆ ಅಧಿಕಾರ ಯಾಕೆ ಕೊಡ್ಬೇಕಿತ್ತು? 3 ರೆಸಲ್ಯೂಷನ್ ಯಾಕೆ ಪಾಸ್ ಮಾಡ್ಬೇಕಿತ್ತು? ಹಾಗೆ ತಡಿಬೇಕಿತ್ತು. ಇದು ಗ್ರಾಮ ಠಾಣಾ ಜಾಗ, ಇದು ನೀವು ಮಾಡಬೇಡಿ, ಇದು ತಕರಾರಿದೆ ನೀವು ಅಂತ ಹೇಳಿದ್ರೆ ನಾವು ಕಾನೂನು ಮುಖಾಂತರವಾಗಿ ಹೋರಾಟ ಮಾಡುವ. ಮತ್ತೆ ಧ್ವಜಸ್ತಂಭ ನಿಲ್ಲಿಸುವಾಗ, ಕಾಮಗಾರಿ ಮಾಡುವಾಗ ಅಷ್ಟು ದಿನದಿಂದೆಲ್ಲ ಸುಮ್ಮನೆ ಇದ್ದು, ಆಮೇಲೆ ನಾವು ಆರ್ಡರ್ ಕೊಡಿ ಅಂತ ಹೋದಾಗ ಅನುಮತಿ ಪತ್ರನ ನೀವು ಇದಕ್ಕೆ ಕಂಡೀಷನ್ ಹಾಕ್ಬೇಕು, 2 ದಿನ ಬಿಟ್ಟು ಬನ್ನಿ ಇದ್ರು. ಆಮೇಲೆ ಹೋದು ನೀವು ಇದು ಕೊಡಿ, ಅನುಮತಿ ಪತ್ರ ತಗೋಬೇಕು ಅಂದ್ರೆ ನೀವು ಸಂಘದ ರಿಜಿಸ್ಟ್ರೇಷನ್ ಕಾಪಿ ಕೊಡ್ಬೇಕು ಅಂದ್ರು, ಕೊಟ್ಟು ಆಮೇಲೆ ಹೋದು ಬಾಂಡ್ ಪೇಪರ್ ಮೇಲೆ ಬರ್ಕೊಡ್ಬೇಕು ಅಂದ್ರು. ಇಷ್ಟೆಲ್ಲ ಕೇಳಿದ್ರು, ಇಷ್ಟೆಲ್ಲಾನು ಒದಗಿಸಿದ್ವಿ. ಅವರು ರಾಮ ಮಂದಿರ ಆಗಸ್ಟ್ 20 ಒಳಗಡೆ ತಡಿಬೇಕು ಅಂತ ಹೋರಾಟ ಕೊಟ್ಟರು. ಆದ್ರೆ ಆಗ್ಲಿಲ್ಲ. ನಾವು 20ನೇ ತಾರೀಕಿಗೆ ಆರಿಸಿದ್ವಿ ಅದನ್ನ. ಈ ನಡುವೆ ಧ್ವಜ ತೆರವು ಮಾಡಿರುವುದನ್ನ ಮಂಡ್ಯ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಸಮರ್ಥಿಸಿಕೊಂಡಿದ್ದಾರೆ. ಮಂಡ್ಯದಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿರುವ ಅವರು, ಈ ವಿಚಾರದಲ್ಲಿ ರಾಜಕೀಯ ನಡೆಯುತ್ತಿರುವುದು ನಿಜ, ಆದರೆ ಇದಕ್ಕೆ ಯಾರು ರಾಜಕಾರಣ ಬೆರೆಸುತ್ತಿದ್ದಾರೋ ಗೊತ್ತಿಲ್ಲ, ಅಲ್ಲಿ ಯಾರು ಮಧ್ಯಪ್ರವೇಶ ಮಾಡಿದ್ದಾರೋ ಗೊತ್ತಿಲ್ಲ. ಪಂಚಾಯಿತಿ ವ್ಯಾಪ್ತಿಯಲ್ಲಿ ನ್ಯಾಷನಲ್ ಫ್ಲಾಗ್ ಹಾರಿಸಬಹುದು, ಅದನ್ನ ಹೊರತುಪಡಿಸಿ ಸರ್ಕಾರಿ ಜಾಗದಲ್ಲಿ ಬೇರೆ ಧ್ವಜ ಹಾರಿಸುವಂತಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ತ್ರಿವರ್ಣ ಧ್ವಜಕ್ಕೆ ಅನುಮತಿ ಪಡೆದು ಬೇರೆ ಧ್ವಜ ಹಾರಿಸುವುದು ತಪ್ಪು. ನಾಳೆ ಬೆಳಗ್ಗೆ ಡಿಸಿ ಕಚೇರಿ ಮುಂದೆ ಹಾರಿಸ್ತೇನೆ ಅಂತಾರೆ, ಆಗ ಅವಕಾಶ ಕೊಡಲು ಆಗುತ್ತಾ? ಇದು ಒಂದು ಕಡೆ ಅವಕಾಶ ಕೊಟ್ರೆ ಎಲ್ಲಾ ಕಡೆ ಕೇಳ್ತಾರೆ. ಸ್ಥಳೀಯ ಯುವಕರು ಒಳ್ಳೆಯವರೇ, ಆದ್ರೆ ಅವರನ್ನ ದಾರಿ ತಪ್ಪಿಸಲಾಗ್ತಿದೆ. ಬೇಕಿದ್ರೆ ಎಲ್ಲರ ಜೊತೆ ಕೂತು ಮಾತನಾಡ್ತೀನಿ. ಮತ್ತೊಂದು ಕಡೆ ಹನುಮಾನ್ ಧ್ವಜ ಕಟ್ಟಲು ಅವಕಾಶ ಮಾಡಿಕೊಡೋಣ, ಖಾಸಗಿ ಜಾಗದಲ್ಲಿ ಅಥವಾ ದೇವಾಲಯದ ಮುಂದೆ ಹಾಕಲು ಅವಕಾಶ ಕೊಡೋಣ. ನಾನು ರಾಮನ ಭಕ್ತ, ನಮ್ಮ ಮನೆ ದೇವರು ವಿಷ್ಣು. ನಾವು ಯಾವುದೇ ಧ್ವಜದ ವಿರೋಧಿಗಳಲ್ಲ. ಪಂಚಾಯಿತಿಯಲ್ಲಿ ಇದಕ್ಕೆ ಅನುಮೋದನೆ ನೀಡಿದ್ರೆ ತಪ್ಪು, ಅವರ ವಿರುದ್ಧವೂ ಕ್ರಮ ಆಗುತ್ತೆ ಎಂದ್ರು. ಇದರಲ್ಲಿ ನಾವಾಗಲಿ ಸ್ಥಳೀಯ ಶಾಸಕರಾಗಲಿ ರಾಜಕೀಯ ಮಾಡ್ತಿಲ್ಲ. ಸಂವಿಧಾನ ವಿರುದ್ಧ ಆಗಿರೋದ್ರಿಂದ ತೆರವು ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಖಂಡಿತ ರಾಜಕಾರಣ ಇರಬಹುದು, ನಮ್ಮ ಯುವಕರು ರಾಜಕಾರಣ ಬಳಸ್ಕೊಂಡವರಿಂದ ನನಗೆ ಗೊತ್ತಿಲ್ಲ. ಆದರೆ ಅಲ್ಲಿ ಯಾರು ಮಧ್ಯ ಪ್ರವೇಶ ಮಾಡಿದ್ರು ಏನು ಅನ್ನೋದು ನನಗೆ ಪೂರ್ಣ ಮಾಹಿತಿ ಇಲ್ಲ. ಬೇರೆಯವರು ಯಾರೋ ರಾಜಕಾರಣ ಬೆಳೆಸೋಕ್ಕೆ ಪ್ರಯತ್ನ ಮಾಡಿದ್ದಾರೆ, ಅದು ಗೊತ್ತಿಲ್ಲ ನನಗೆ. ಬಟ್ ಆದರೆ ಪಂಚಾಯಿತಿ ಪ್ರಿಮಿಸಸ್ ಒಳಗಡೆ ಅವರು ನ್ಯಾಷನಲ್ ಫ್ಲಾಗ್ ಹಾರಿಸ್ಲಿಕ್ಕೆ ಅನುಮತಿ ತಗೊಂಡಿದ್ದಾರೆ. ಅದು ಯಾರು ತಪ್ಪು ಅಂತ ಹೇಳಲ್ಲ. ಭಾರತ ಮಾತೆ ನ್ಯಾಷನಲ್ ಫ್ಲಾಗ್ನ ಎಲ್ಲರೂ ಗೌರವಿಸ್ತೀವಿ, ಇಡೀ ರಾಷ್ಟ್ರದ 140 ಕೋಟಿ ಜನರು. ಆಮೇಲೆ ಆ ಫ್ಲಾಗ್ನೂ ಹಾಕಿದ್ದಾರೆ 26ನೇ ತಾರೀಕು ಸಾಯಂಕಾಲ ತೆಗೆದು ನೆಕ್ಸ್ಟ್ ಡೇಗೆ ಬೇರೆ ಫ್ಲಾಗ್ನ ಹಾಕಿದ್ದಾರೆ. ಸಂವಿಧಾನ ಮತ್ತು ಡೆಮಾಕ್ರಸಿನಲ್ಲಿ ಈ ನಾಳೆ ಬೆಳಗ್ಗೆ ಡಿ ಸಿ ಆಫೀಸ್ ಮುಂದೆ ಹಾಕ್ತೀನಿ ಅಂತಾರೆ. ಒಂದು ಕಡೆ ಅವಕಾಶ ಆದರೆ ಮತ್ತೊಂದು ಕಡೆ ಆಗುತ್ತೆ, ಅದಷ್ಟೇ ವ್ಯತ್ಯಾಸವಿನ ನಮ್ಮ ಯುವಕರಿಗೆ ನೋವಾಗುವಂಥ ಸಂಗತಿ ಪ್ರಶ್ನೆ ಇಲ್ಲ. ನಾನು ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ನವ್ರಿಗೆ ಹೇಳಿದ್ದೀನಿ, ನಾನೂ ಸಹ ಸಹಾಯ ಮಾಡ್ತೀನಿ. ಆ ಯುವಕರಿಗೂ ಮಾತಾಡಿದ್ದೀನಿ ನಾನು. ಖಂಡಿತ ಒಂದು ಎಲ್ಲರೂ ಸಾರ್ವಜನಿಕ ಪ್ರೈವೇಟ್ ಜಾಗದಲ್ಲಿ ದೇವಸ್ಥಾನ ಮುಂದೆ ಅವ್ರು ಹಾಕೋದಾದರೆ ಸೊ ನಮ್ಮನ್ನ ಧ್ವಜನ ನಾನೂ ಸಹ ಅವರಿಗೆ ಸಂಪೂರ್ಣ ಸಪೋರ್ಟು. ನಮ್ಮ ಶಾಸಕರು ಹೇಳಿದ್ದಾರೆ, ಏನು ಬೇಕಾದ್ರೂ ನಾವು ಅವರಿಗೆ ಆರ್ಥಿಕವಾಗಿರ್ಬೋದು ಇನ್ನೊಂದಿರ್ಬೋದು ಸಹಾಯ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ನಾವೆಲ್ಲರೂ ರಾಮನ ಭಕ್ತರೆ. ನನ್ನ ಮನೆದೇವರೇ ವಿಷ್ಣು.
ಕಲಿಯುಗದಲ್ಲಿ ರಾಮ ಅಷ್ಟೇ, ದ್ವಾಪರಯುಗದಲ್ಲಿ ವಿಷ್ಣು ಅಷ್ಟೇ, ಏನು ವ್ಯತ್ಯಾಸ ಇಲ್ಲ. ನಾವೆಲ್ಲ ಬೆಳಗ್ಗೆ ಇದ್ದರೆ ಕೈ ಮುಗಿದು ದೇವರೇ ಎಲ್ಲರೂ ಮಾಡಪ್ಪ ಅಂತ ಹೇಳಿ ಬರ್ತೀವಿ. ಇದು ಮಧ್ಯದಲ್ಲಿ ಯಾರೋ ಸಣ್ಣ ಪುಟ್ಟ ಇರುತ್ತೆ, ನಮ್ಮ ಯುವಕರೆಲ್ಲ ಶಾಂತಿಯುತವಾಗಿದ್ದಾರೆ. ಈಗ ಅವ್ರಿಗೂ ನಾನು ಹೇಳಿದ್ದೀನಿ, ಬೇರೆ ಕಡೆ ಎಲ್ಲರೂ ಅದನ್ನು ಹಾಕುವಂಥ ಇದನ್ನು ರೆಗ್ಯುಲೇಷನ್ನು ನ್ಯಾಷನಲ್ ಫ್ಲಾಗ್ ಹಾಕ್ಲಿಕ್ಕೆ ಮಾಡ್ಕೊಂಡಿದ್ದಾರೆ, ಪರ್ಮಿಷನ್ನು ಅದು ಕೇಳಿದ್ದಾರೆ, ಅದಕ್ಕೇನು ಅಭ್ಯಂತರ ಇಲ್ಲ. ಪಂಚಾಯತಿನಲ್ಲಿ ನಿರ್ಣಯ ಮಾಡಿದರೆ ಅಥವಾ PDO ಅವಕಾಶ ಕೊಟ್ಟಿದ್ರೆ ಅದು ತಪ್ಪಿದ್ರೂ ಮಾಡಬೇಕು ಅಂತಿಲ್ಲ. ಕಾನೂನಲ್ಲಿ ಅವ್ರ ಮೇಲೆ ಕ್ರಮ ಆಗುತ್ತೆ. ಅವಾಗ ಯಾರು PDO ಇದ್ರೆ ಆಗುತ್ತೆ. ಜನಪ್ರತಿನಿಧಿಗಳು ಒತ್ತಡಕ್ಕೆ ನಾನೇ ಆಗಲಿ, ಒತ್ತಡಕ್ಕೆ ನಾನು DC ಒಂದೇನೋ ಹೇಳ್ಬಿಟ್ರೆ DC ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತಲ್ಲ. ನಾನು ಮಂತ್ರಿ ಇದ್ದೀನಪ್ಪ, ನಾನು ಡಿಸ್ಟ್ರಿಕ್ಟ್ ಮಂತ್ರಿ ಇದ್ದೀನಿ ಅಂದ್ಬಿಟ್ಟು DC ಗೆ ಹಿಂಗೇ ಮಾಡಬೇಕು ಅಂತ ಆದೇಶ ಮಾಡಿದ್ರೆ ಅದನ್ನು ಮಾಡಿದ್ರೆ DC ತಪ್ಪು. ಯಾಕೆ ಡೆಮಾಕ್ರಸಿನಲ್ಲಿ ಸಂವಿಧಾನದಲ್ಲಿ ಆಡಳಿತಕ್ಕೆ ಒಬ್ಬ ಕಾರ್ಯದರ್ಶಿ, ಕ್ಯಾಬಿನೆಟ್ಗೆ ಒಬ್ಬ ಕಾರ್ಯದರ್ಶಿ, ಕ್ಯಾಬಿನೆಟಲ್ಲಿ ನಾವು ತೀರ್ಮಾನ ತಗೋತೀವಿ, ಅದನ್ನು ಇಂಪ್ಲಿಮೆಂಟ್ ಮಾಡೋರು ಯಾರು? ಸೆಕ್ರೆಟ್ರಿ ಮಾಡಬೇಕು. ಸೆಕ್ರೆಟ್ರಿ ನಮಗೆ ಕ್ಯಾಬಿನೆಟ್ಗೆ ಸರಿಯಾದ ಇದಲ್ಲ ಇದು ಉಂಟು ಅಂತ ಹೇಳೋವಂಥ ಮಟ್ಟಕ್ಕೆ ಇರಬೇಕು. ಅದಕ್ಕೋಸ್ಕರ ಅಲ್ಲಿ ಅವ್ರು ರೆಗ್ಯುಲೇಷನ್ ಮಾಡಿದ್ರು, ತಪ್ಪಾಗಿ ಮಾಡಿದ್ರು ಅದು ಮಾಡಬೇಕು ಅಂತಲ್ಲ. ಟೋಟಲಿ ಮಂಡ್ಯ ಶಾಂತಿಯುತವಾಗಿದೆ. ಕೆರಗೋಡು ಯುವಕರಿಗೆ ನಾನು ವಿನಂತಿ ಮಾಡ್ಕೊತೀನಿ ತಮ್ಮ ಮೂಲಕನೇ, ಅವರು ನನ್ನ ಕರೆಸು ಅವರೇ ಬಂದ್ರು ನನ್ನ ಜೊತೆ ಮಾತಾಡಿ ಅವ್ರಿಗೆ ಏನಿದೆ ಸಮಸ್ಯೆ ಬಗೆಹರಿಸ್ತಾರೆ. ಈ ನಡುವೆ ಧ್ವಜ ತೆರವು ಮಾಡಿರುವುದನ್ನ ಮಂಡ್ಯ ಜಿಲ್ಲಾಡಳಿತವು ಸಮರ್ಥಿಸಿಕೊಂಡಿದೆ. ಅಲ್ಲದೆ ಸಮರ್ಥನೆ ಮಾಡಿಕೊಳ್ಳಲು ಹೋಗಿ ಮತ್ತೊಂದು ವಿವಾದವನ್ನು ಜಿಲ್ಲಾಡಳಿತದ ಮೇಲೆ ಎಳೆದುಕೊಂಡಿದೆ. ಎರಡೆರಡು ಅನುಮತಿ ಪತ್ರ ಬಿಡುಗಡೆ ಮಾಡಿ ಜಿಲ್ಲಾಡಳಿತ ಎಡವಟ್ಟು ಮಾಡಿಕೊಂಡಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಗ್ರಾಮ ಪಂಚಾಯಿತಿ ನೀಡಿರುವ 2 ಅನುಮತಿ ಪತ್ರಗಳು ಬಹಿರಂಗವಾಗಿದ್ದು, ಒಂದು ಪತ್ರದಲ್ಲಿ ಗ್ರಾಮ ಪಂಚಾಯಿತಿ ಸೀಲು ಮತ್ತು ಸಹಿ ಜೊತೆಗೆ ಲೆಟರ್ನಲ್ಲಿ 19ನೇ ತಾರೀಕು ಎಂದು ಉಲ್ಲೇಖವಾಗಿದ್ದರೆ, ಮತ್ತೊಂದು ಲೆಟರ್ನಲ್ಲಿ ಸೀಲು ಸಹಿ ಇಲ್ಲವಾಗಿದೆ. ಸೀಲು ಸಹಿ ಇಲ್ಲದ ಲೆಟರ್ನಲ್ಲಿ 18ನೇ ತಾರೀಕು ಎಂದು ನಮೂನೆ ಮಾಡಲಾಗಿದೆ. ಚಂದ್ರು ಯಾದವ್, CTV ನ್ಯೂಸ್, ಮಂಡ್ಯ.